ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಬಹುಶಃ ಕಾಂಗ್ರೆಸ್ ಸರ್ಕಾರ ಬಂದರೆ ಧರ್ಮವನ್ನು ಒಡೆಯುವ ಕೆಲಸ ಬಿಟ್ಟರೆ ಬೇರೇನು ಮಾಡುವುದಿಲ್ಲ ಎಂಬ ಮತ್ತೊಂದು ಉದಾಹರಣೆಯೊಂದಿಗೆ ತಮ್ಮ ಮುಂದೆ ನಾನು ಬರುತ್ತಿದ್ದೇನೆ. ವಿಷಯ ಏನೆಂದರೆ, 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿರುವ ಬಸವಣ್ಣನವರ ವಚನ ಮತ್ತು ಇತಿಹಾಸದಲ್ಲಿ ಬಸವಣ್ಣನವರು ತಮ್ಮ ವಚನದಲ್ಲಿ ವೀರಶೈವ ಎಂಬ ಪದವನ್ನು ಅನೇಕ ಬಾರಿ ಬಳಸಿದ್ದಾರೆ. ಆದರೆ ಪರಿಷ್ಕರಣೆಯಾದಂತಹ ಪಠ್ಯಪುಸ್ತಕದಲ್ಲಿ ಆ ಒಂದು ಪಾಠದಲ್ಲಿ ವೀರಶೈವ ಎಂಬ ಪದವನ್ನು ತೆಗೆಯಲಾಗಿದೆ. 2016ರಿಂದ 2023ರವರೆಗೂ ಪಠ್ಯಪುಸ್ತಕದಲ್ಲಿ ವೀರಶೈವ ಎಂಬ ಪದವನ್ನು ತಮ್ಮ ವಚನದಲ್ಲಿ ಬಸವಣ್ಣ ಬಳಸಿದ್ದರು ಎಂಬುದಕ್ಕೆ ಹಲವಾರು ಸಾಕ್ಷಿಗಳಿದೆ. ಆದರೆ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ವೀರಶೈವ ಪದವನ್ನು ತೆಗೆದುಹಾಕಿರುವುದು ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಮಹಾಸಂಸ್ಥೆ ಸುಮಾರು 70 ಜನ ಮಠಾಧಿಪತಿಗಳು ಸಭೆ ಸೇರಿ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆಗ್ರಹಪಡಿಸಿದ್ದಾರೆ. ಏನೆಂದರೆ, ಮೊದಲೇ ಇದ್ದಂತೆ 2016ರಿಂದ 2023 ಪಠ್ಯಪುಸ್ತಕದಲ್ಲಿ ಏನು ವಿಷಯವಿತ್ತೋ, ವೀರಶೈವ ಎಂಬ ಪದವನ್ನು ತಮ್ಮ ಬಸವಣ್ಣನವರು ತಮ್ಮ ವಚನದಲ್ಲಿ ಬಳಸಿದ್ದರೋ ಅದನ್ನೇ ಬಳಸಬೇಕು, ಇಲ್ಲವಾದರೆ ಇದು ಉಗ್ರ ಹೋರಾಟ ನಡೆಸಬೇಕಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅದರ ಬಗ್ಗೆ ಬಸವೇಶ್ವರವರು ತಮ್ಮ ವಚನದಲ್ಲಿ ವೀರಶೈವ ಎಂಬ ಪದವನ್ನು ಬಳಸಿದ್ದರು ಎಂಬುದಕ್ಕೆ ಸಾಕ್ಷಿ ಸಮೇತ ಪುರಾವೆ ಸಮೇತ ಮೇಲಣಗವಿ ಮಠದ ಶ್ರೀಗಳು ವೀರಶೈವ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಇಂದಿನ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಒಂದು ವತಿಯಿಂದ ಕರೆದಂಥ ಮುಖ್ಯ ಸಭೆಯ ಉದ್ದೇಶ, ಪ್ರಸಕ್ತ 2024ನೇ ಸಾಲಿನ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬಸವಣ್ಣನವರ ಒಂದು ಪರಿಚಯಾತ್ಮಕವಾದಂತಹ ಒಂದು ಪಾಠವನ್ನು ಅದರಲ್ಲಿ ಸೇರಿಸುವ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತಹ ಇತಿಹಾಸದ ಸತ್ಯ ಅಂಶಗಳನ್ನು ಮರೆಮಾಚಿ ಇತಿಹಾಸಕ್ಕೆ ಅಪಚಾರವೆಸಗುವಂತಹ ವಿಚಾರಗಳನ್ನು ಈ ಪಠ್ಯಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಬಸವಣ್ಣನವರು ವೀರಶೈವ ಧರ್ಮದ ಒಂದು ಪ್ರವರ್ತಕರು, ಆಚಾರ ವಿಚಾರಗಳನ್ನು ಪ್ರಚಾರಪಡಿಸಿದಂಥವರು ಅನ್ನುವಂಥ ಇತಿಹಾಸ, ಸತ್ಯವಾದಂಥ ಇತಿಹಾಸ ಈ ಪೂರ್ವದ ಪಠ್ಯಪುಸ್ತಕದಲ್ಲಿ ಇರತಕ್ಕಂಥದ್ದು. ಆದರೆ ಒಂದು ಪಠ್ಯಪುಸ್ತಕವನ್ನು ರಚಿಸುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ, ಧರ್ಮ, ಇತಿಹಾಸಕ್ಕೆ ಅಪಚಾರವಾಗಬಾರದು ಅನ್ನುವಂಥ ಕಾರಣಕ್ಕಾಗಿಯೇ ಒಬ್ಬ ಸಮಸ್ತ ನುರಿತ ಇತಿಹಾಸ ತಜ್ಞರ ಒಂದು ಸಲಹಾ ಸಮಿತಿಯ ಒಂದು ಸಲಹೆ ಮೇರೆಗೆ ಒಂದು ಪಠ್ಯಪುಸ್ತಕವನ್ನು ರಚನೆ ಮಾಡಲಾಗತ್ತೆ. ಆದರೆ ಹೀಗಿದ್ದಾಗಲೂ ಕೂಡ ಈ ಹಿಂದೆ ಇದ್ದಂತಹ ಇತಿಹಾಸವನ್ನು ತಿರುಚಿ ಬಸವಣ್ಣನವರಿಗೂ ವೀರಶೈವ ಧರ್ಮಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ, ಬಸವಣ್ಣನವರಿಗೆ ಲಿಂಗಧಾರಣೆ ಗುರುವಿನಿಂದ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ, ಮತ್ತು ಯಾವ ಬಸವಣ್ಣನವರೇ ಇಷ್ಟಲಿಂಗದ ಪ್ರವರ್ತಕರು ಅನ್ನುವಂಥ ಒಂದು 3 ಅಸತ್ಯವನ್ನು ಈ ಪಠ್ಯಪುಸ್ತಕದಲ್ಲಿ ಅಳವಡಿಸುವ ಮೂಲಕವಾಗಿ ಇತಿಹಾಸವನ್ನು ತಿರುಚುವಂಥ ಒಂದು ಪ್ರಯತ್ನ ಈ ಒಂದು ಪಠ್ಯಪುಸ್ತಕದಲ್ಲಿ ಆಗಿರ್ತಕ್ಕಂಥದ್ದು. ನಮ್ಮ ಕೋರಿಕೆ ಇಷ್ಟೇ, ಒಂದು ಪಠ್ಯಪುಸ್ತಕ ರಚನೆಯಲ್ಲಿ ಸಂದರ್ಭದಲ್ಲಿ ವಹಿಸಬೇಕಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸದೇ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ವಿಚಾರಗಳಿಗೆ ಮಾರು ಹೋಗಿ ಆ ಒಂದು ಪಠ್ಯಪುಸ್ತಕದಲ್ಲಿ ಇತಿಹಾಸಕ್ಕೆ ಅಪಚಾರವಾದಂಥ ವಿಚಾರಗಳನ್ನು ಪ್ರಚುರಪಡಿಸಿರ್ತಕ್ಕಂಥದ್ದನ್ನು ಈ ನಮ್ಮ ಎಲ್ಲ ಶಿವಾಚಾರ್ಯ ಸಂಸ್ಥೆ ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನು ಮಾಡ್ತೇವೆ. ಈಗಾಗಲೇ ಈ ಪೂರ್ವದಲ್ಲಿ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅನ್ನುವಂಥ ಒಂದು ವಾದವನ್ನು ಹುಟ್ಟುಹಾಕಿ ಒಂದು ಪಕ್ಷ ಕೈ ಸುಟ್ಟುಕೊಂಡಿರ್ತಕ್ಕಂಥದ್ದನ್ನು ನಾವು ನೆನಪಿಸ್ತಾ ಅದರ ಮುಂದುವರೆದಂಥ ಭಾಗವಾಗಿ ಈ ಪ್ರಯತ್ನ ಈಗ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಅವತ್ತು ಆಗಿರ್ತಕ್ಕಂಥ ಕಹಿ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವ ಹಾಗಿದ್ದರೆ ಸರ್ಕಾರ ಇದನ್ನು ತಿದ್ದುಪಡಿ ತಂದು ಬಸವಣ್ಣನವರ ನೈಜ ಇತಿಹಾಸಕ್ಕೆ, ಅವರ ಒಂದು ಜೀವನ ಚರಿತ್ರೆಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಈಗಿರುವಂಥ ಪಠ್ಯಪುಸ್ತಕವನ್ನು ಒಪ್ಪುವಂಥವರು ಕೂಡ ಇದ್ದಾರೆ. ಆದರೆ ಅದನ್ನು ಒಪ್ಪುವುದಕ್ಕೆ ಯಾವುದೇ ಇತಿಹಾಸದ ದಾಖಲೆಗಳು ಇರೋದಿಲ್ಲ. ಬದಲಿಗೆ ಬಸವಣ್ಣನವ್ರಿಗೂ ವೀರಶೈವ ಧರ್ಮಕ್ಕೂ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಬಸವಣ್ಣನವರು ಮತ್ತು ಉಳಿದ ಎಲ್ಲ ಶರಣರ ಒಂದು ವಚನಗಳನ್ನು ಪರಿಶೀಲನೆ ಮಾಡಿದಾಗ ಸುಮಾರು 142 ವಚನಗಳಲ್ಲಿ
221 ಸಾರಿ ವೀರಶೈವ ಅನ್ನುವಂಥ ಪದ ಪ್ರಯೋಗವಾಗಿರ್ತಕ್ಕಂಥದ್ದನ್ನು ಯಾವ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಎಂ ಕಲಬುರ್ಗಿ ಅವರು ಸಂಶೋಧನಾತ್ಮಕವಾಗಿ ಮತ್ತು ಗ್ರಂಥ ಸಂಪಾದನೆಯ ನಿಯಮಗಳೇನಿದ್ದಾವೆ ಆ ನಿಯಮಕ್ಕನುಗುಣವಾಗಿ ಎಲ್ಲ ಪಠ್ಯಗಳನ್ನು ಪರಿಷ್ಕರಣೆ ಮಾಡಿ ತಾಡು ಓಲೆ ಗ್ರಂಥಗಳನ್ನು ಹಸ್ತಪ್ರತಿಗಳನ್ನು ಪರಿಶೀಲನೆ ಮಾಡಿ ಪಗು ಹಳಗಟ್ಟಿ ಅವರ ವಚನಗಳನ್ನು ಪರಿಶೀಲನೆ ಮಾಡಿ ಸಿದ್ಧಪಡಿಸಿದಂಥ ವಚನ ಸಂಪುಟದಲ್ಲೇ ಈ ಎಲ್ಲ ದಾಖಲೆಗಳು ನಮಗೆ ಸಿಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಂದಮೇಲೆ ಇಷ್ಟೆಲ್ಲ ದಾಖಲೆ ಇರುವಾಗ ಜೊತೆಗೆ ಇಷ್ಟಲಿಂಗ ಪ್ರವರ್ತಕರು ಬಸವಣ್ಣನವರು ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ಆದರೆ ಇಷ್ಟಲಿಂಗ ಆಚರಣೆಗೆ ಅದರದೇ ಆದಂಥ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ ಇದೆ. ಹರಪ್ಪ ಮೊಹಂಜೋದಡೋ ಕಾಲದಿಂದಲೂ ಕೂಡ ಇಷ್ಟಲಿಂಗಾರ್ಚನೆ ಜಾರಿಯಲ್ಲಿ ಇತ್ತು, ಆಚರಣೆಯಲ್ಲಿ ಇತ್ತು ಅನ್ನುವುದಕ್ಕೆ ಸರ್ ಜಾನ್ ಮಾರ್ಷಲ್ರವರು ಕೊಟ್ಟಂತಹ ಒಂದು ದಾಖಲೆಯನ್ನು ಕೂಡ ನಾವಿಲ್ಲಿ ಪರಿಶೀಲಿಸಬಹುದು. ಯಾವ ವ್ಯಾಸ ಮಹರ್ಷಿ ಬರೆದಿರ್ತಕ್ಕಂತಹ ಸ್ಕಂದ ಪುರಾಣದಲ್ಲಿ ಶಂಕರ ಸಂಹಿತೆಯಲ್ಲಿ ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯಮಲ್ಲಿನ ಮನಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಶಾಂತ ಸಂಪೂಜೆಯಂತ್ಯಗ ವೀರಶೈವ ಅನ್ನುವಂಥ ಮಾತನ್ನು ವೀರಶೈವ ಅನ್ನುವಂಥ ಪದಕ್ಕೆ ಬಹಳ ಅರ್ಥಬದ್ಧವಾದಂಥ ವಿವರಣೆಯನ್ನು ಸ್ಕಂದ ಪುರಾಣದಲ್ಲಿ ಶಂಕರ ಸಂಹಿತೆಯಲ್ಲಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಇದೆಲ್ಲದರ ಜೊತೆಗೆ ಇವತ್ತೇನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತೇನು ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ವೀರಶೈವ ಧರ್ಮವನ್ನೇ ಪ್ರಚಾರ ಮಾಡಿದಂಥವರು. ಅವರೆಲ್ಲ ಲೇಖನ ಮತ್ತು ಅವರ ಗ್ರಂಥಗಳಲ್ಲಿ ವೀರಶೈವ ಧರ್ಮವನ್ನೇ ಪ್ರತಿಪಾದಿಸಿರ್ತಕ್ಕಂಥದ್ದು ನೋಡ್ತೇವೆ. ಸಾಮಾನ್ಯವಾಗಿ ಎಂ ಕಲಬುರ್ಗಿ ಅವರು ತಮ್ಮ ಮಾರ್ಗ ಒಂದು ಪುಸ್ತಕದಲ್ಲಿ ಅವರ ಸಮಗ್ರ ಸಂಪುಟದಲ್ಲಿ ನೋಡಿದರೆ ಜೈನ ಧರ್ಮದೊಂದಿಗೆ ವೀರಶೈವ ಧರ್ಮವನ್ನು ಅವರು ತಾಳೆ ಹಾಕಿ ಎರಡು ಧರ್ಮಕ್ಕೆ ಏನೇನು ವ್ಯತ್ಯಾಸ ಅನ್ನೋದನ್ನು ವಿವರಣೆ ಮಾಡುವಾಗ ಒಂದು ಕಡೆ ಜೈನ ಧರ್ಮವನ್ನು ಕುರಿತು ಹೇಳ್ತಾರೆ, ಒಂದೊಂದು ಕಡೆ ವೀರಶೈವ ಧರ್ಮವನ್ನು ಕುರಿತು ಹೇಳ್ತಕ್ಕಂಥವ್ರದ್ದು. ಅದೇ ರೀತಿಯಾಗಿ ಮಾತೆ ಮಾದೇವಿಯವರು ಅವರ ಅಕ್ಕನ ಪ್ರವಚನ ಅನ್ನುವಂಥ ಒಂದು ಗ್ರಂಥದಲ್ಲಿಯೂ ಕೂಡ ಶೈವ ಮತ್ತು ವೀರಶೈವಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಎರಡನ್ನೂ ಕೂಡ ಕೋಷ್ಟಕವನ್ನು ಕೊಟ್ಟು ಒಂದು ಕಡೆ ಶೈವ ಧರ್ಮ ಇನ್ನೊಂದು ಕಡೆ ವೀರಶೈವ ಧರ್ಮದ ವೈಶಿಷ್ಟ್ಯವನ್ನು ಕುರಿತು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ಅವರ ಅಕ್ಕನ ಪ್ರವಚನದ ಒಂದು ಗ್ರಂಥದಲ್ಲಿ ಕೂಡ ನಾವು ಕಾಣ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ದವರು ಇತ್ತೀಚೆಗೆ ಬರೀ ವೀರಶೈವವನ್ನು ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ಮಾತಿನಲ್ಲಿ ಅರ್ಥವಿಲ್ಲ. ಅವರೇ ಒಪ್ಪಿಕೊಂಡಂಥ ಸತ್ಯವನ್ನು ಅವರೇ ಒಪ್ಪಿಕೊಂಡಂಥ ಒಂದು ಇತಿಹಾಸಕ್ಕೆ ಅವರವರೇ ಅಪಚಾರ ಮಾಡುವಂಥ ಕೆಲಸ ಇವತ್ತು ನಡೀತಾ ಇರತಕ್ಕಂಥದ್ದು. ಇದು ಆಗಬಾರದು. ಇದು ಒಂದು ಸರ್ವಜನ ಹಿತ ಬಯಸುವಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಧರ್ಮ ಈ ವೀರಶೈವ ಧರ್ಮ ಆಗಿರ್ತಕ್ಕಂಥದ್ದು. ಇಂತಹ ಧರ್ಮವನ್ನು ಇಂತಹ ಧರ್ಮದ ಒಂದು ಧ್ಯೇಯೋದ್ದೇಶಗಳಿಗೆ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥದ್ದು, ಸಕಲ ಪ್ರಾಣಿಗಳಿಗೆ ಲೇಸನ ಬಯಸುವಂಥದ್ದು, ಸರ್ವೇಷಾಂ ಹಿತಕಾರಕಂ ಅನ್ನುವಂಥ ಒಂದು ರೇಣುಕರ ನುಡಿಯಾಗಿರ್ಬೋದು. ಇಂತಹ ಒಂದು ಒಮ್ಮತದಿಂದ ಕೂಡಿರ್ತಕ್ಕಂಥ ಈ ಧರ್ಮದ ಮೌಲ್ಯಗಳಿಗೆ ಅಪಚಾರ ಬಯಸುವಲ್ಲಿ ಈ ಎರಡೂ ಕೂಡ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಇವತ್ತು ನಡೀತಾ ಇರತಕ್ಕಂಥದ್ದನ್ನು ನಮ್ಮ ಅಖಿಲ ಭಾರತ ವೀರಶೈವ ಶಿವಾಚಾರ ಸಂಸ್ಥೆ ಸಮಗ್ರವಾಗಿ ಉಗ್ರವಾಗಿ ಇದನ್ನು